ಗೈಸ್ ವೆಲ್ಕಮ್ ಟು ಮಡಿಕೇರಿ. ಗೈಸ್ ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಾನು ಮಾಂದಲ್ಪಟ್ಟಿ ಬಂದಿದ್ದೀನಿ. ಸೊ ಮಾಂದಲ್ಪಟ್ಟಿ ಒಂದು ರೌಂಡು ಹೋಗ್ಕೊಂಡು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು. ಇದು ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ವ್ಯೂ ಆಯ್ತಾ. ಇದು ನಮ್ಮ ಗಾಡಿ ರೈನೋ ಇಲ್ಲಿದ್ದಾನೆ. ಹೋಗ್ತಾ ಟೆರೇನ್ ಫುಲ್ಲು ಈ ಥರ ಇರೋದು ರೋಡು. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನನಗಂತೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಗೈಸ್ ರೋಡು ಫುಲ್ ಕಿತ್ತು, ಏನಿಲ್ಲ, ರೋಡೇ ಇಲ್ಲ ಆಯ್ತಾ. ಆದರೆ ಮಳೆಗಾಲದಲ್ಲಿ ಬಂದರೆ ನಿಮಗೆ ಸುತ್ತಮುತ್ತ ಫುಲ್ ಗ್ರೀನರಿ ಇರುತ್ತೆ ಆಯ್ತಾ. ಸಖತ್ ವ್ಯೂ ಅಂದ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಜೀಪಲ್ಲೇ ಬರೋದು, ಬಟ್ ಇವತ್ತು ಬೈಕ್ ಹೊತ್ಕೊಂಡು ಬಂದ್ಬಿಟ್ಟಿದ್ದೀವಿ. ನೋಡಿ ಹೆಂಗಿದೆ ಅಂತ. ಒಂದೊಂದು ಕಡೆ ಒಂದೊಂದು ವ್ಯವಸ್ಥೆ. ಇದು ಆಲ್ಮೋಸ್ಟ್ 5 ಕಿಲೋಮೀಟರ್ ರೋಡ್. ಇದು 5 ಕಿಲೋಮೀಟರ್ ಈ ಥರ ಇದೆ. ಗಾಡೀಲಿ ಹೋಗೋರು, ಬೈಕಲ್ಲಿ ಹೋಗೋರು ಕಥೆ ಯೋಚನೆ ಮಾಡಿ. ಎಕ್ಸ್ಪಲ್ಸಲ್ಲಿ ಇಟ್ಕೊಂಡಿರೋರಿಗೆ ಸ್ವರ್ಗನೇ ಅಂದ್ಕೊಳ್ಳಿ. ಅಡ್ವೆಂಚರ್ ಬೈಕ್ಸ್ ಇಟ್ಕೊಂಡಿರೋರಿಗೆಲ್ಲ ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್ ಥರ ಫುಲ್ ಮಜಾ ಅವ್ರಿಗೆ. ಅಡ್ವೆಂಚರ್ ವೆಹಿಕಲ್ ಇಟ್ಟವ್ರಿಗಂತೂ ಫುಲ್ ಟೈಮ್ ಮಜಾ. ಅದೇ ಮಳೆಗಾಲದಲ್ಲೆಲ್ಲ ಬಂದರೆ ಈ ಪಾರಲ್ಲಿ ನೋಡಿ ಹೆಂಗೆ, ಯಾರೋ ಗಾಡಿದು ಲೀಫ್ ಬೇರೆ ಕಟ್ಟಾಗ್ಬಿಟ್ಟಿದೆ. ಇಲ್ಲೆಲ್ಲ ಕಾರೆಲ್ಲ ಬರೋ ವಿಷಯನೇ ಇಲ್ಲ. ಬಟ್ ಬೈಕು ಹೇಗೋ ತೊಂದರೆ ಇಲ್ಲ, ತಕ್ಕ ಮಟ್ಟಿಗೆ ಬರ್ತಾ ಇದೆ. ನೋಡಿ ಹೆಂಗಿದೆ ಅಂತ ರೋಡು. ಅಡ್ವೆಂಚರ್ ಅಂತ ಪೇಚಾಡೋರು ದಯವಿಟ್ಟು ಬನ್ನಿ ಈ ರೋಡಿಗೆ. ಒಂದ್ಸತಿ ಮಾಂದಲ್ಪಟ್ಟಿ ವ್ಯೂ ವಿಸಿಟ್ ಮಾಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ತೀನಿ. ಬೈಕೇ ಓಡ್ಸೋಕ್ಕಾಗಲ್ಲ ಗುರು. ಇಲ್ಲಿ ಬೋವಿಲ್ ಜೀಪಲ್ಲಿ ಐತಲ್ಲ ಅಂತೂ ಮಸ್ತ್ ಅಂದ್ಕೊಳ್ಳಿ. ಈ ಕಡೆ ನೋಡಿ, ಬೆಟ್ಟದ ಕೆಳಗಡೆ ಇದ್ದೀವಿ ನಾವು. ರೈನೋ ಅಂತೂ ಸುಸ್ತಾಗಿ ಹೀಟ್ ಹತ್ತಿ ಹೋಗ್ಬಿಟ್ಟಿದೆ ಅವನಿಗೆ. ವ್ಯೂ ನೋಡಿ ಹೆಂಗಿದೆ ಅಂದ್ಬಿಟ್ಟು, ಸಖತ್ ವ್ಯೂ. ಇನ್ನು ನಾನು ಟಾಪ್ ಪಾಯಿಂಟಿಗೆ ಹೋಗೇ ಇಲ್ಲ. ಇದು ಇನ್ನು ಮಿಡ್ ವೇ ಅಲ್ಲಿರೋ ವ್ಯೂ. ಸಖತ್ತಾಗಿದೆ ವ್ಯೂ ನೋಡಿ. ಗಾಡಿ ಹೀಟ್ ಆಗ್ಬಿಟ್ಟಿದೆ ಆಯ್ತಾ. ಬೈಕು ನಂದು ರೈನೋ ಫುಲ್ಲು ಹೀಟ್ ಆಗ್ಬಿಟ್ಟಿದೆ. ಕೆಳಗಡೆ ಆಗ್ಲೇ ಅಲ್ಲಿ ಬರ್ತಾ ಈ ಅಪ್ಪತ್ಕೊಂಡ್ ಬಂದಲ್ಲ, ಅಲ್ಲಿ ಒಂದು ಕಲ್ಲು ಬೇರೆ ಹೊಡಿತು ಎಕ್ಸಾಸ್ಟಿಗೆ. ಎಕ್ಸಾಸ್ಟ್ದು ಕಪ್ಲಿಂಗ್ ಹತ್ರ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ನಿಲ್ಸಿದ್ದೀನಿ. ಫುಲ್ ಇಂಜಿನೆಲ್ಲ ಹೀಟ್ ಆಗಿಬಿಟ್ಟಿದೆ, ಬೊಮ್ಮನ್ ಸೌಂಡ್ ಬರ್ತಾಯಿದೆ. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ಒಂದು 10 ನಿಮಿಷ ಆಗಿದೆ. ತಿರ್ಗಾ ಇನ್ನು ವಾಪಸ್ ಅಲ್ಲಿ ಗಂಟ ಹೋಗ್ಬೇಕು. ಅಲ್ಲಿಗೆ ಹೋಗಿ ವ್ಯೂ ಪಾಯಿಂಟಿಗೆ ಹೋಗಿ ತಲುಪಬೇಕು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಈ ರೋಡಲ್ಲಿ ಸಿಕ್ಕಾಪಟ್ಟೆ ಕಲ್ಲು ಅಂದರೆ ಸಿಕ್ಕಾಪಟ್ಟೆ ಕಲ್ಲು. ಅಡ್ವೆಂಚರ್ ಮೋಟರ್ ಸೈಕಲ್ ಇದ್ದರೆ 100% ಬರ್ಬೋದು. ಇಲ್ಲ ಮಾಮೂಲಿ ಬೈಕಲ್ಲಿ ತಾಕತ್ತಿದ್ರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಟೋಟಲಿ ಗುಂಡಿಗೆಯಲ್ಲಿ ದಮ್ ಇರಬೇಕು ಅಂದರೆ ಮಾತ್ರ ಬರೋಕ್ಕಾಗೋದು. ಸೊ ರೋಡು ಅಯ್ಯೋ ದೇವರೇ ಕಾಪಾಡಬೇಕು. ಬಂದರೆ ಒಂದು ಸತಿ ಈ ಬೈಕಲ್ಲಿ ಬಂದಮೇಲೆ ಇನ್ನೊಂದು ಸತಿ ಪಲ್ಸರ್ ತೊಗೊಂಡು ನಾವು ಬರೋಲ್ಲಪ್ಪ ಸ್ವಾಮಿ. ನನಗಂತೂ ಸಾಕಾಗ್ಬಿಟ್ಟಿದೆ. ಇದೆಲ್ಲ ರೋಡ್ ಇರೋದು. ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲೆಲ್ಲ ಪ್ರಾಬ್ಲಮ್ ಇರೋದು. ಇಲ್ಲಿ ನೋಡಿ, ಇದರಲ್ಲಿ ಹತ್ತಿ ಹೆಂಗೆ ಬರೋದು, ಎಷ್ಟು ಕಷ್ಟ ಇದೆ ಗೊತ್ತಾ. ಅಲ್ಲೇ ಕೆಳಗಡೆ ಹೊಡೆದಿರೋದು ನನಗಾಗಲೇ. ಸಾಕಾಗ್ಬಿಟ್ಟಿದೆ ಅಂದ್ಕೊಳ್ಳಿ. ಸೊ ಇನ್ನು ಬಂದಿದೆ ಇಲ್ಲಿ ಗಂಟ ಅಂದ್ಬಿಟ್ಟು ಟಾಪ್ ವ್ಯೂ ಗಂಟ ಹೋಗ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಡೋದು. ಸದ್ಯಕ್ಕೆ ಅಲ್ಲಿ ಹೋಗಿ ನೋಡ್ತೀನಿ, ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. ಗೈಸ್ ಕಡೆಗೂ ಕಷ್ಟಪಟ್ಟು ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್ದು ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀವಿ ಆಯಿತಾ. ಗೈಸ್ ಎಕ್ಸ್ಪೀರಿಯನ್ಸ್ ಕತೆ ಕೇಳೋದಾದರೆ ಕಿತ್ತು ಹೋದ ಎಕ್ಸ್ಪೀರಿಯನ್ಸು. ಅಯ್ಯೋ ದೇವ್ರೆ, ಆ ರೋಡಲ್ಲಿ ಬರೋದು ಕೈ ಕಾಲೆಲ್ಲ ನೋವು ಹಿಡ್ಕೊಂಡ್ಬಿಟ್ಟಿದೆ ಆಲ್ಮೋಸ್ಟು. ಇನ್ನು ನಾನು ಮನೆಗೆ ಹೋಗಿ ತಲುಪಿ ಇಲ್ಲಿಂದ ವಾಪಸ್ 5 ಕಿಲೋಮೀಟರ್ ರೈಡೆಲ್ಲ ಹೋಗಿ ಮನೆಗೆ ತಲುಪೋ ಹೊತ್ತಿಗೆ ಏನು ಕಂಡೀಷನ್ ಆಗುತ್ತೋ ನಂದು ದೇವ್ರಿಗೆ ಗೊತ್ತು. ನೀವು ಯಾವತ್ತಾದರೂ ಮಾದಲ್ಪಟ್ಟಿಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಐ ವುಡ್ ಲೈಕ್ ಟು ನೋ ಆಯಿತಾ. ವ್ಯೂ ಮಾತ್ರ ಚೆನ್ನಾಗಿದೆ. ವ್ಯೂಗೋಸ್ಕರ ಆ್ಯಕ್ಚುಲಿ ಕಷ್ಟಪಡ್ಬೇಕಷ್ಟೆ. ಇಲ್ಲ ಅಂದರೆ ಅಯ್ಯೋ ದೇವ್ರೆ ಸಾಕಾಗ್ಬಿಡುತ್ತೆ.
ಇದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇರೋ ದಾರಿ ಆಯ್ತಾ. ಸೊ ಇಲ್ಲೆಲ್ಲ ಕಲ್ಲು ಹಾಕಿದ್ದಾರೆ, ಇಲ್ಲಿ ಚೆನ್ನಾಗಿದೆ ಒಂದು ಸ್ವಲ್ಪ ನೀಟಾಗಿ ಕಲ್ಲು ಇಲ್ದೇನೆ. ಮೇಲ್ಗೆ ಹೋದ್ಮೇಲೆ ನೋಡಬೇಕು ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದೇ ವ್ಯೂ ಪಾಯಿಂಟು. ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ವ್ಯೂ ನೋಡಿ ಆಗಿದೆ ಅಂತ. ಸೊ ಇದು ನಾವು ನಡ್ಕೊಂಬಂದಿದ್ದ ದಾರಿ. ಸುಸ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಯಾವುದೋ ಒಂದು ಬೆಟ್ಟದ ಬುಡದಲ್ಲೇ ಇದ್ದೀವಿ ನಾವು. ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಹೇಗಿದೆ. ವ್ಯೂ ಪಾಯಿಂಟ್ ಗಾಯ್ಸ್ ಯಾವ ಥರ ಇದೆ ನೋಡಿ. ಎಷ್ಟಡಿ ಇರ್ಬೋದು ಕೆಳಗಡೆಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಸಾಕಾಗಿದೆ ವ್ಯೂ ಮಾತ್ರ. ಇಲ್ಲಿ ಮಾತ್ರ ತಣ್ಣಗಿರೋದು ಗೈಸ್. ಆ್ಯಕ್ಚುಲಿ ಬೇರೆ ಬರ್ತಾ ದಾರಿಯಲ್ಲಿ ಸುಸ್ತಾಗೋಯ್ತು. ಅಲ್ಲಿ ನೋಡಿ ನಿಮಗೆ ಬರೀ ಸನ್ಲೈಟ್ ಬೀಳ್ತಾ ಇರೋದು ಒಂದು ಕಡೆಯಲ್ಲಿ. ಅದಷ್ಟಾಗಲ ಮಾತ್ರ ಸನ್ಲೈಟ್ ಬೀಳ್ತಾ ಇರೋದು, ಬಾಕಿ ಎಲ್ಲ ಮೋಡ ಮುಚ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ ಇದು. ಅಲ್ಲಿಂದ ಇಲ್ಲಿಗೆ ರೈಡ್ ಬಂದಮೇಲೆ ಇಲ್ಲಿ ವ್ಯೂ ನೋಡಿದ್ರೆ ಒಂಥರ ಸಮಾಧಾನ. ಅಲ್ಲಿ ಗಂಟ ಹಾರ್ದು ಊರು ಬಾಗ್ಲಾಗ್ತದೆ ನಮ್ಮದು. ಗೈಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಕ್ ಮರಿಬೇಡಿ. ಇನ್ನ ಇಲ್ಲಿಂದ ನಾನು ಡೈರೆಕ್ಟ್ ಮನೆಗೆ ಹೋಗೋದೆ. ಹೋಗ್ತಾ ದಾರಿಲಿ ಏನು ವಿಡಿಯೋ ಮಾಡಕ್ ಆಗಲ್ಲ. ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇನ್ನ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬೈ ಬಾಯ್.